ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ಇಂದು ಜಗತ್ತು ಅಕ್ಷರಶಃ ಜ್ವಾಲಾಮುಖಿಯ ಮೇಲೆ ಕುಳಿತಿದೆ. ಒಂದೆಡೆ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಇರಾನ್ ವಿರುದ್ಧ ಭೀಕರ ಕಾಳಗಕ್ಕೆ ಇಳಿದಿವೆ. ಈ ಕದನದಿಂದಾಗಿ ಇಡೀ ಪ್ರಪಂಚದಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಪೂರೈಕೆಯಲ್ಲಿ ಭಾರೀ ವ್ಯತ್ಯಯವಾಗುವ ಆತಂಕ ಮನೆ ಮಾಡಿದೆ. ಜಗತ್ತಿನ ಬಹುತೇಕ ರಾಷ್ಟ್ರಗಳು ಈ ಯುದ್ಧ ಬೇಗ ನಿಲ್ಲಲಿ ಅಂತ ದೇವರಲ್ಲಿ ಬೇಡಿಕೊಳ್ತಾ ಇದೆ. ಆದರೆ ಎಲ್ಲರ ಗಮನ ಈ ಯುದ್ಧದ ಮೇಲಿದ್ರೆ ಏಷ್ಯಾದ ಬಲಿಷ್ಠ ರಾಷ್ಟ್ರ ಚೀನಾ ಮಾತ್ರ ತೆರೆಯ ಹಿಂದೆ ಬೇರೆಯೇ ಆದ ರಹಸ್ಯ ಕಾರ್ಯಾಚರಣೆಯೊಂದನ್ನು ಶುರು ಮಾಡಿದೆ. ಜಾಗತಿಕ ಆರ್ಥಿಕತೆಯನ್ನೇ ಬುಡಮೇಲು ಮಾಡುವಂತಹ ಅಮೆರಿಕದ ಬೆನ್ನೆಲುಬನ್ನೇ ಮುರಿಯುವಂತಹ ಮಹಾತಂತ್ರವೊಂದನ್ನು ಡ್ರ್ಯಾಗನ್ ರಾಷ್ಟ್ರ ಹೆಣೀತಿದೆ. ಅದೇ ಚಿನ್ನದ ಬೇಟೆ. ಚೀನಾದ ಸೆಂಟ್ರಲ್ ಬ್ಯಾಂಕ್ ಈಗ ಗುಟ್ಟಾಗಿ ಅಪಾರ ಪ್ರಮಾಣದ ಚಿನ್ನವನ್ನ ಕೂಡ್ತಿದೆ. ಈ ಬೆಳವಣಿಗೆ ಈಗ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರೀ ಬಿರುಗಾಳಿ ಎಬ್ಬಿಸಿದೆ. ಈ ಸ್ಟೋರಿ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ನಿಮ್ಮಲ್ಲೊಂದು ಮನವಿ ವೀಕ್ಷಕರೇ, ನೀವಿನ್ನೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅಮೆರಿಕ ಇಷ್ಟು ವರ್ಷ ಜಗತ್ತನ್ನ ಆಳಲು ಮುಖ್ಯ ಕಾರಣ ಅದರ ಕರೆನ್ಸಿ ಡಾಲರ್. ಈ ಡಾಲರ್ನ ಅಹಂಕಾರವನ್ನ ಮುರಿಯಲೇಬೇಕು ಅಂತ ಪಣ ತೊಟ್ಟಿರುವ ಚೀನಾ ಅದಕ್ಕಾಗಿ ಬಳಸ್ತಿರುವ ಬ್ರಹ್ಮಾಸ್ತ್ರವೇ ಚಿನ್ನ. ಕಳೆದ 16 ತಿಂಗಳುಗಳಿಂದ ಚೀನಾ ಹಿಂದೆಂದೂ ಕಾಣದ ರೀತಿಯಲ್ಲಿ ಅಕ್ಷರಶಃ ಮುಗಿಬಿದ್ದು ಚಿನ್ನವನ್ನ ಖರೀದಿಸ್ತಾ ಇದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಪೀಪಲ್ಸ್ ಬ್ಯಾಂಕ್ ಆಫ್ ಚೀನಾ ಕೇವಲ ಫೆಬ್ರವರಿ ತಿಂಗಳೊಂದರಲ್ಲೇ ಬರೋಬ್ಬರಿ 30,000 ಟ್ರೈ ಔನ್ನಷ್ಟು ಬಂಗಾರವನ್ನ ತನ್ನ ಖಜಾನೆಗೆ ಸೇರಿಸಿಕೊಂಡಿದೆ. ಇತ್ತೀಚೆಗೆ ಶನಿವಾರ ಬಿಡುಗಡೆಯಾದ ಅಧಿಕೃತ ವರದಿಗಳ ಪ್ರಕಾರ ಚೀನಾದ ಒಟ್ಟು ಚಿನ್ನದ ಮೀಸಲು ನಿಧಿ ಈಗ 74.22 ಮಿಲಿಯನ್ ಟ್ರೈ ಔನ್ಸ್ಗೆ ಏರಿಕೆಯಾಗಿದೆ. ಚೀನಾದ ಈ ಅತಿ ವೇಗದ ಬಂಗಾರದ ಸಂಗ್ರಹಣೆ ನೋಡಿ ಅಮೆರಿಕದ ಆರ್ಥಿಕ ತಜ್ಞರು ಕೂಡ ಒಳಗೊಳಗೆ ಬೆವರಲಾರಂಭಿಸಿದ್ದಾರೆ. ಡಾಲರ್ ಮೌಲ್ಯ ಕುಸಿದ್ರೆ ತನ್ನ ಗತಿ ಏನು ಎಂಬ ಭಯ ಅಮೆರಿಕವನ್ನ ಕಾಡಲಾರಂಭಿಸಿದೆ. ಪಶ್ಚಿಮ ಏಷ್ಯಾದಲ್ಲಿ ಹೊತ್ತಿಕೊಂಡಿರುವ ಈ ಯುದ್ಧದ ಬಿಸಿ ಈಗ ನೇರವಾಗಿ ಚಿನ್ನದ ಮಾರುಕಟ್ಟೆಗೆ ತಟ್ಟಿದೆ. ಅಮೆರಿಕ ಹಾಗೂ ಇಸ್ರೇಲ್ ಸೇನೆಗಳು ಇರಾನ್ ಮೇಲೆ ಮುಗಿಬೀಳ್ತಾ ಇದ್ದಂತೆ ಜಾಗತಿಕ ಹೂಡಿಕೆದಾರರಲ್ಲಿ ನಡುಕ ಶುರುವಾಗಿದೆ. ಯುದ್ಧದ ಸಮಯದಲ್ಲಿ ಷೇರುಪೇಟೆ, ರಿಯಲ್ ಎಸ್ಟೇಟ್ ಅಥವಾ ಕರೆನ್ಸಿಗಳ ಮೇಲೆ ಹೂಡಿಕೆ ಮಾಡೋದು ಅಪಾಯಕಾರಿ. ಹೀಗಾಗಿ ತಮ್ಮ ಹಣವನ್ನ ಸುರಕ್ಷಿತವಾಗಿರಿಸಿಕೊಳ್ಳಲು ಎಲ್ಲರೂ ಸೇಫ್ ಹೆವನ್ ಎಂದೇ ಕರೆಯಲ್ಪಡುವ ಚಿನ್ನದ ಮೊರೆ ಹೋಗಿದ್ದಾರೆ. ಈ ವಿಪರೀತ ಬೇಡಿಕೆಯಿಂದಾಗಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಚಿನ್ನದ ಬೆಲೆ ಗಗನಕ್ಕೇರಿದೆ. ಒಂದು ಹಂತದಲ್ಲಿ ಪ್ರತಿ ಔನ್ಸ್ ಚಿನ್ನದ ಬೆಲೆ $5,000 ಗಡಿಯನ್ನ ದಾಟಿ ಎಲ್ಲರನ್ನೂ ನಿಬ್ಬೆರಗಾಗಿಸಿದೆ. ಯುದ್ಧದ ವಾತಾವರಣ ಸ್ವಲ್ಪ ತಣ್ಣಗಾದ ಮೇಲೆ ಕೊಂಚ ಇಳಿಕೆಯಾದರೂ ಯುದ್ಧದ ಕಾರ್ಮೋಡ ಸಂಪೂರ್ಣವಾಗಿ ಕರಗದ ಕಾರಣ ಬೆಲೆಗಳು ಮತ್ತೆ ಮೇಲ್ಮುಖವಾಗಿ ಚಲಿಸುತ್ತವೆ. ಚೀನಾ ಒಂದೇ ಸಮನೆ ಚಿನ್ನ ಖರೀದಿಸ್ತಾ ಇದ್ರೆ ಪ್ರಪಂಚದ ಉಳಿದ ಕೇಂದ್ರ ಬ್ಯಾಂಕ್ಗಳು ಏನ್ ಮಾಡ್ತಾ ಇವೆ? ಈ ಪ್ರಶ್ನೆಗೆ ವಿಶ್ವ ಚಿನ್ನದ ಮಂಡಳಿ ಉತ್ತರವನ್ನ ನೀಡಿದೆ. ವರದಿಗಳ ಪ್ರಕಾರ ಈ ವರ್ಷದ ಆರಂಭದಲ್ಲಿ ಬೇರೆ ದೇಶಗಳ ಬ್ಯಾಂಕ್ಗಳು ಬಂಗಾರ ಖರೀದಿಸುವ ವೇಗವನ್ನ ಸ್ವಲ್ಪ ತಗ್ಗಿಸಿವೆ. ಸಾಮಾನ್ಯವಾಗಿ ತಿಂಗಳಿಗೆ ಸರಾಸರಿ 27 ಟನ್ಗಳಷ್ಟು ಚಿನ್ನ ಖರೀದಿಯಾಗ್ತಾ ಇತ್ತು. ಆದರೆ ಜನವರಿಯಲ್ಲಿ ಕೇವಲ 5 ಟನ್ ಮಾತ್ರ ಬಿಕರಿ ಆಗ್ತಿದೆ. ಇದಕ್ಕೆ ಕಾರಣವೇನು? ಪ್ರಸಿದ್ಧ ವಿಶ್ಲೇಷಕಿ ಮರಿಸ್ಸಾ ಸಲೀಂ ಅವರ ಪ್ರಕಾರ ಚಿನ್ನದ ಬೆಲೆಯಲ್ಲಿ ಆಗ್ತಾ ಇರುವ ವಿಪರೀತ ಏರಿಳಿತಗಳು ಹಾಗೂ ಸಾಲು ರಜಾದಿನಗಳ ಪ್ರಭಾವದಿಂದಾಗಿ ಖರೀದಿ ಪ್ರಕ್ರಿಯೆಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಆದರೆ ಇದು ಕೇವಲ ತಾತ್ಕಾಲಿಕ ವಿರಾಮ ಮಾತ್ರ. 2026ರ ಈ ವರ್ಷದುದ್ದಕ್ಕೂ ಜಾಗತಿಕ ಮಟ್ಟದಲ್ಲಿ ಚಿನ್ನದ ಮೇಲಿನ ಹೂಡಿಕೆ ಮತ್ತು ಬೇಟೆ ಭರ್ಜರಿಯಾಗಿ ಮುಂದುವರಿಯುವ ಎಲ್ಲಾ ಲಕ್ಷಣಗಳು ದಟ್ಟವಾಗಿದೆ. ಒಂದೆಡೆ ಚೀನಾ ಚಿನ್ನದ ಪರ್ವತವನ್ನೇ ಸೃಷ್ಟಿಸಲು ಹೊರಟಿದ್ರೆ ಜಗತ್ತಿನ ಇನ್ನೊಂದು ಮೂಲೆಯಲ್ಲಿ ಲೆಕ್ಕಾಚಾರಗಳು ಸಂಪೂರ್ಣವಾಗಿ ಉಲ್ಟಾ ಆಗಿವೆ. ರಷ್ಯಾ ಮತ್ತು ವೆನಿಜುವೆಲಾದಂತಹ ಪ್ರಬಲ ದೇಶಗಳು ತಮ್ಮ ಖಜಾನೆಯಲ್ಲಿ ಭದ್ರವಾಗಿದ್ದ ಚಿನ್ನವನ್ನ ಮಾರುಕಟ್ಟೆಗೆ ತಂದು ಮಾರಾಟ ಮಾಡ್ತಾ ಇದೆ. ಇನ್ನು ಪೋಲೆಂಡ್ ದೇಶದ ಕತೆ ಮತ್ತೊಂದು ರೀತಿ ಇದೆ. ಯುದ್ಧದ ಭೀತಿಯಿಂದಾಗಿ ತನ್ನ ಸೇನೆಯನ್ನ ಬಲಪಡಿಸಿಕೊಳ್ಳಬೇಕಾದ ಅನಿವಾರ್ಯತೆ ಪೋಲೆಂಡ್ಗಿದೆ. ರಕ್ಷಣಾ ವಲಯದ ಭಾರೀ ವೆಚ್ಚವನ್ನ ಭರಿಸಲು ಹಣ ಹೊಂದಿಸುವ ಉದ್ದೇಶದಿಂದ ತನ್ನ ಬಳಿ ಇರುವ ಚಿನ್ನವನ್ನ ಅದು ಮಾರಾಟ ಮಾಡ್ತಾ ಇದೆ. ಏನೇ ಏರುಪೇರುಗಳಾಗಿದ್ರೂ ಇಂದಿನ ಜಾಗತಿಕ ಮಾರುಕಟ್ಟೆಯ ಸತ್ಯ ಒಂದೇ. ಚಿನ್ನವನ್ನ ಮಾರುವವರಿಗಿಂತ ಅದನ್ನ ಖರೀದಿಸಿ ಕೂಡಿರುವವರ ಸಂಖ್ಯೆಯೇ ಬಹುದೊಡ್ಡದಾಗಿದೆ. ವೀಕ್ಷಕರೇ, ಯುದ್ಧ ಕೇವಲ ಗಡಿಯಲ್ಲಿ ಶಸ್ತ್ರಾಸ್ತ್ರಗಳಿಂದ ಮಾತ್ರ ನಡೀತಾ ಇಲ್ಲ. ಆರ್ಥಿಕತೆಯ ಮಾರುಕಟ್ಟೆಯಲ್ಲಿಯೂ ನಡೆಯುತ್ತಿದೆ ಎಂಬುದಕ್ಕೆ ಈ ಚಿನ್ನದ ಸಮರವೇ ಸಾಕ್ಷಿ.
ಅಮೆರಿಕದ ಡಾಲರ್ ಸಾಮ್ರಾಜ್ಯವನ್ನ ಕೆಡವಲು ಚೀನಾ ಹೆಣೆದಿರುವ ಈ ಚಿನ್ನದ ಕೋಟೆ ಎಷ್ಟು ಮಟ್ಟಿಗೆ ಯಶಸ್ವಿಯಾಗುತ್ತೆ ಅಂತ ಕಾದು ನೋಡಬೇಕಿದೆ. ಈ ಜಾಗತಿಕ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಚೀನಾ ನಿಜಕ್ಕೂ ಡಾಲರ್ ಅನ್ನ ಸೋಲಿಸುತ್ತಾ? ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಿ. ಈ ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರೆಯದಿರಿ. ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.